ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಕಳೆದ ಒಂದು ವಾರದ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ದುರಂತವೇ ನಡೆದು ಹೋಗಿಬಿಟ್ಟಿತ್ತು. ಮಲಗಿದ್ದಂತಹ ಕುಟುಂಬ ಮನೆ ಚಾವಣಿ ಕುಸಿದು ಹೋಗಿ ಮಲಗಿದ್ದಲ್ಲೇ ಜೀವಂತ ಸಮಾಧಿಯಾಗಿ ಬಿಟ್ಟಿದ್ರು. ಗುರುನಾಥ್ ಬಡಿಗೇರ್ ಅನ್ನುವಂಥ ಕುಟುಂಬ, ಗುರುನಾಥ್ ಸೇರಿದಂತೆ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಸೇರಿ ಜೀವಂತ ಸಮಾಧಿ ಆಗಿ ಬಿಟ್ಟಿದ್ರು. ಇದೀಗ ಅದೇ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲೂ ಕೂಡ ಅಂತಹದ್ದೇ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಒಂದು ಮನೆಯಲ್ಲಿ ಮಲಗಿಕೊಂಡಂತಹ ಸಂದರ್ಭದಲ್ಲಿ ಮನೆಯ ಚಾವಣಿ ಕುಸಿದು ಹೋಗಿ ಇದೀಗ ಮತ್ತೊಂದು 55 ವರ್ಷದ ಮಹಾದೇವಿ ಅನ್ನುವಂಥ ಮಹಿಳೆ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ರೀತಿಯಾದಂಥ ದುರಂತ ಇದೀಗ ಬಹುತೇಕ ಒಂದು ವಿಜಯಪುರ ಭಾಗದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಅಂದ ಹಾಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಜಿಲ್ಲಾಡಳಿತ ಏನು ಹೇಳ್ತಾ ಇದೆ, ಅಲ್ಲಿನ ಉಸ್ತುವಾರಿಗಳಾಗಿರ್ಬೋದು ಅಥವಾ ಈ ಒಂದು ಜನಪ್ರತಿನಿಧಿಗಳು ಏನು ಹೇಳ್ತಾ ಇದ್ದಾರೆ, ಏನು ಮುನ್ಸೂಚನೆಯನ್ನು ಕೊಟ್ಟಿದ್ರು, ಅದಕ್ಕೆ ಬದ್ಧರಾಗಿ ಹೇಗಿದ್ದಾರೆ ಅಥವಾ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಿಜಯಪುರ ಜಿಲ್ಲೆಯ ಮೋರಟಗಿ ಗ್ರಾಮದಲ್ಲಿ ನಡೆದಂಥ 4 ಬಲಿಯ ನಂತರ ಬಹುತೇಕ ಅಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಈ ಜನಪ್ರತಿನಿಧಿಗಳಾಗಿರ್ಬೋದು ಒಂದು ಸೂಚನೆಯನ್ನು ಕೊಟ್ಟು ಬಿಟ್ಟಿದ್ರು. ಯಾರ್ದೆಲ್ಲ ಒಂದು ಹಳೆಯ ಮನೆಗಳಿದ್ದಾವೋ ಅದನ್ನು ಮೊದಲು ನೀವು ಚೇಂಜ್ ಮಾಡಿ. ಈ ಒಂದು ದುರಸ್ತಿಗೆ ಬಂದಂಥ ಮನೆಗಳಲ್ಲಿ ಯಾರು ಕೂಡ ಇರಬೇಡಿ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಅದರಲ್ಲೂ ಕೂಡ ಈ ಜಂತಿನ ಮನೆ ಅಂತ ಕರೀತಾರೆ ಈ ಭಾಗದಲ್ಲಿ. ಸೊ ಆ ಒಂದು ಅಂತಂದರೆ ಅಲ್ಲಿ ಏನೂ ಕೂಡ ಬೇಸ್ಮೆಂಟ್ ಇರೋದಿಲ್ಲ, ಸಿಮೆಂಟಿಂದ ಬಳಕೆ ಮಾಡಿರೋದಿಲ್ಲ, ಕಟ್ಟಿಗೆಯನ್ನು ಹಾಕಿರ್ತಾರೆ. ಆ ಕಟ್ಟಿಗೆಯ ಮೇಲೆ ಏಕಾಏಕಿ ಒಂದು ತಾಡ್ಪಲನ್ನು ಹಾಕೋ ಅಥವಾ ಇನ್ನೇನೋ ಯಾವುದೋ ಒಂದು ತಪ್ಪಲವನ್ನು ಹಾಕೋ ಮಣ್ಣನ್ನು ಹಾಕಿ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂಥ ಮನೆಗಳವು. ಅಂತಂದರೆ ವಾಸವಾಗಿ ಇರೋದಕ್ಕೆ ಮಾತ್ರ, ಯಾವುದೋ ಗ್ರ್ಯಾಂಡಾಗಿ ಅವುಗಳಿಗೆ ಕಂಬ ಇರೋದಿಲ್ಲ ಅಥವಾ ಇನ್ನೇನೋ ಇರೋದಿಲ್ಲ. ಸೊ ಒಂದು ಚಾಟ್ ಆದರೆ ಸಾಕು, ಒಂದು ನೆರಳು ಸಿಕ್ಕರೆ ಸಾಕು ಅಂತೇಳಿ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಒಂದು ಮನೆಗಳು ಅವು. ಈಗ ಬಹುತೇಕ ಒಂದು 60-70 ವರ್ಷಗಳು ಕಳೆದೋದ ಬಳಿಕ ಅವುಗಳನ್ನ ರಿಪೇರಿ ಮಾಡಬೇಕಾಗಿರುತ್ತೆ. ಕೆಲವೊಬ್ಬರಿಗೆ ಬಡತನದ ಪರಿಸ್ಥಿತಿ, ರಿಪೇರಿ ಮಾಡೋದಕ್ಕೆ ಆಗೋದಿಲ್ಲ. ಇರುವಷ್ಟು ದಿವಸ ಇರಲಿ, ಬಿದ್ದ ಮೇಲೆ ಮುಂದೆ ನೋಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರೆ. ಈಗ ನಿಡಗುಂದಿ ಗ್ರಾಮದಲ್ಲೇ ಆಗಿರುವಂಥದ್ದು ಕೂಡ ಅದೇ ರೀತಿಯಾದಂಥ ದುರಂತ. ಯಾಕೆಂತಂದರೆ ಮನೆಯನ್ನು ಒಂದು ವಾಪಸ್ಸು ಮರು ಸ್ಥಾಪನೆ ಮಾಡೋದಕ್ಕೆ ಅಥವಾ ಆ ಮನೆಯನ್ನು ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಅವ್ರ ಬಳಿ ದುಡ್ಡಿಲ್ಲ. ಬಹುತೇಕ ಬಡ ಕುಟುಂಬ. ಹಾಗಾಗಿ ಏನು ಮಾಡೋದಕ್ಕೆ ಅನಿವಾರ್ಯತೆ ಆಗಿರುತ್ತೆ. ಆ ಒಂದು ಮನೆಯಲ್ಲಿ ವಾಸವಾಗಿರುವಂಥ ಅನಿವಾರ್ಯತೆ ಇರೋ ಕಾರಣದಿಂದಾಗಿ ಅವರು ಅಲ್ಲೇ ವಾಸವಾಗಿರಬೇಕಾಗಿರುತ್ತೆ. ಆಗ ಏನು ಮಾಡೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ದುರಂತಗಳು ನಡೆದು ಹೋಗಿಬಿಡ್ತವೆ. ಅಲ್ಲಿ ಜಿಲ್ಲಾಡಳಿತ ಏನು ಸೂಚನೆ ಕೊಟ್ಟಿತ್ತು ಅಂತಂದರೆ ಈ ಮನೆಗಳನ್ನು ಮೊದಲು ನೀವು ಚೇಂಜ್ ಮಾಡಿ ಅಂತೇಳಿ. ಆದರೆ ನಾವು ಯಾವುದು ಭರವಸೆಯನ್ನು ಕೊಟ್ಟಿರಲಿಲ್ಲ. ಬಾಡಿಗೆ ಮನೆಯನ್ನು ನೋಡ್ಕೊಳ್ಳಿ ಅಥವಾ ಬಾಡಿಗೆ ಮನೆಯನ್ನು ನೋಡಿಕೊಂಡ ಸಂದರ್ಭದಲ್ಲಿ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಥವಾ ನಮ್ಮ ಆಡಳಿತ ವ್ಯವಸ್ಥೆ ಅಥವಾ ನಮ್ಮ ಶಾಸಕರಾಗಿರಲಿ ಅಥವಾ ಇನ್ಯಾರೋ ಆಗಿರಲಿ ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಏನು ಹೇಳಿರಲಿಲ್ಲ. ನೀವು ಬಡವರು ಇದ್ದೀರೋ ಶ್ರೀಮಂತರಿದ್ದೀರೋ ಅದ್ರ ಬಗ್ಗೆ ಏನನ್ನೂ ಕೂಡ ಅವರು ಗಮನಿಸಿರಲಿಲ್ಲ. ಮನೆಯನ್ನು ಚೇಂಜ್ ಮಾಡಿ ಅಂತಂದರೆ ಇಲ್ಲಿ ಅವರು ಶ್ರೀಮಂತರಾಗಿದ್ದರೆ ಇವರು ಹೇಳೋವರೆಗೂ ಅವ್ರು ಯಾಕ್ರಿ ಕಾಯ್ತಾ ಇರ್ತಾರೆ? ಇಲ್ಲಿ ಒಂದು ಸೂಕ್ಷ್ಮವಾಗಿ ನಾವೆಲ್ಲ ಗಮನಿಸಬೇಕು. ಸಹಾಯ ಮಾಡುವಂತ ಹೇಳಿದರೆ ಏನೂ ಇಲ್ಲ, ಆದರೆ ಮನೆಯನ್ನು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಅವರಿಗೆ ಮನೆ ಚೇಂಜ್ ಮಾಡುವಂಥ ಸಾಮರ್ಥ್ಯ ಇದ್ದರೆ ಅಥವಾ ಮನೆಯ ದುರಸ್ತಿಯನ್ನು ಬದಲಾಯಿಸಿಕೊಳ್ಳುವಂಥ ಸಾಮರ್ಥ್ಯ ಅವರಲ್ಲಿ ಇದ್ದಿದ್ದರೆ ಅವ್ರು ಯಾಕೆ ಆ ಒಂದು ಹಳೆಯ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾಯಿತ್ತು? ಈ ರೀತಿಯಾಗಿ ಜೀವವನ್ನು ಕಳೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗ್ತಾಯಿತ್ತು? ಈ ರೀತಿಯಾದಂಥ ದುರಂತ ಬಹುತೇಕ ಮಾತುಗಳಲ್ಲಿ ಏನು ಬೇಕಾದರೂ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಒಂದು ಜನಪ್ರತಿನಿಧಿಗಳು ಹೇಳ್ತಾರೆ. ಸಹಾಯಕ್ಕೆ ಮಾತ್ರ ಬರೋದಿಲ್ಲ. ಸಹಾಯಕ್ಕೆ ಬನ್ನಿ ಅಂತಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡುವಂಥ ಪರಿಸ್ಥಿತಿ. ಸತ್ತ ಮೇಲೆ ಒಂದಿಷ್ಟು ಪರಿಹಾರ ಅಂತ ಕೊಡ್ತಾರೆ, ಅದು ಬೇರೆ ವಿಚಾರ. ಸಾಯೋಕ್ಕಿಂತ ಪೂರ್ವದಲ್ಲಿ ಇದ್ದಾಗ ಯಾರು ಕೂಡ ಬರೋದಿಲ್ಲ. ಸೊ ಇಲ್ಲಿ ಆಗಿದ್ದು ಕೂಡ ಅದೇ ರೀತಿಯಾಗಿ ಮೋಟಗಿ ಗ್ರಾಮದಲ್ಲಿ ನಡೆದಂಥ ದುರಂತ ಆಗಿರ್ಬೋದು ಅಥವಾ ಈ ವಿಜಯಪುರದ ನಿಡಗುಂದಿಯ ಒಂದು ಸಿಟಿಯಲ್ಲಿ ನಡೆದಂಥ ದುರಂತ ಕೂಡ ಆಗಿರ್ಬೋದು. ಅದೇ ರೀತಿಯಾಗಿ ನಡೆದು ಹೋಗಿರುವಂಥ ದುರಂತಗಳು. ಹಾಗಾಗಿ ನಾವೆಲ್ಲ ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಆದರೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಹಾಗಂತೇಳಿ ಸರ್ಕಾರ ಹೇಳಿದ್ದನ್ನು ಮಾಡಲೇಬೇಕು ಅಂತೇನಿಲ್ಲ. ಸರ್ಕಾರ ಹೇಳ್ತಾ ಇದೆ ಅಂತಂದರೆ ನಾವು ಒಂದಿಷ್ಟು ಅದಕ್ಕೂ ಕೂಡ ಗಮನಿಸಬೇಕು. ಯಾಕಂತಂದರೆ ನಮ್ಮ ಜೀವಕ್ಕಾಗಿ ಅವ್ರು ಹೇಳಿರ್ತಾರೆ ಅಥವಾ ನಮ್ಮ ಜೀವ ಇದ್ದರೆ ಹೇಗೆ ಬೇಕಾದರೂ ಬದುಕ್ಬೋದು ಮುಂದೆ ಅಂಥೇಳಿ ಹೇಳ್ಬೋದು. ಆದರೆ ನಾವು ಇಲ್ಲಿ ಹೇಳೋದಂಥದ್ದು ಕೇವಲ ಮಾತುಗಳು ಆಗಬಾರ್ದು, ಕೆಲಸಗಳು ಆಗಬೇಕು ಅಂತೇಳಿ. ಇನ್ನು ಜನಗಳು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವದ ಅರಿವು ನಿಮಗಿರಬೇಕಾಗತ್ತೆ. ಆ ರೀತಿಯಾಗಿ ಮನೆಗಳು ಒಂದು ದುರಸ್ತಿಗೆ ಬಂದಂಥ ಸಂದರ್ಭದಲ್ಲಿ ಮನೆಯನ್ನು ಚೇಂಜ್ ಮಾಡೋದು ತುಂಬ ಸೂಕ್ತ. ಇನ್ಯಾವುದೋ ಶಾಲಾ ಕಾಂಪೌಂಡ್ಗೋ ಅಥವಾ ಇನ್ನೆಲ್ಲೋ ನೆರಳಲ್ಲಿ ಬದುಕಬಹುದು. ಆದರೆ ಆ ರೀತಿಯಾಗಿ ಮನೆ ಹಾಳಾದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಲಗಿಬಿಟ್ಟಿದ್ರೆ ನೀವು ಬೆಳಗ್ಗೆ ಆದ ತಕ್ಷಣ ಎದ್ದಿರ್ತಿರೋ ಬದುಕಿರ್ತಿರೋ ಇದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಇನ್ನು ಈ ಮಹಾದೇವಿ ಅನ್ನುವಂಥವ್ರು ನಿನ್ನೆ ನಡೆದಂಥ ದುರಂತ ಇದು. ಈಗಾಗಲೇ 3-4 ದಿನದಿಂದ ಈ ಒಂದು ವಿಜಯಪುರ ಭಾಗದಲ್ಲಿ ಮಳೆ ಆಗ್ತಾ ಇದೆ.
ಮಳೆ ಆದಂಥ ಕಾರಣದಿಂದಾಗಿ ಮನೆಯೆಲ್ಲ ನೆಂದು ಹೋಗಿಬಿಟ್ಟಿರುತ್ತೆ. ಸೊ ನೆಂದು ಹೋಗಿರೋ ಕಾರಣದಿಂದಾಗಿ ಮನೆಯಲ್ಲಿ ಮಲಗಿದ್ದಂಥ ಮಹಾದೇವಿ ವಾರದ ಅಂತೇಳಿ ಬೆಳಗಿನ ಜಾವದಲ್ಲಿ ಈ ಒಂದು ದುರಂತ ನಡೆದು ಹೋಗಿಬಿಟ್ಟಿರುತ್ತೆ. ಅವರು ಮಲಗಿರುವಂಥ ಸಂದರ್ಭದಲ್ಲಿ ಏಕಾಏಕಿಗೆ ಮನೆ ಕುಸಿದು ಬಿದ್ದು ಬಿಡುತ್ತೆ. ಅದಾದ ಬಳಿಕ ಅವರು ಮನೆಯ ಕೆಳಗಡೆ ಸಿಲ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಅಲ್ಲಿ ಜೀವಂತವಾಗಿ ಸಮಾಧಿ ಆಗಿ ಹೋಗಿಬಿಡ್ತಾರೆ. ಈ ಒಂದು ದುರಂತ ನಡೆದು ಹೋದ ಬಳಿಕ ಸಂಬಂಧಪಟ್ಟಿರುವಂಥ ಇಲಾಖೆಯವರು ಬರ್ತಾರೆ, ಪೋಸ್ಟ್ ಮಾರ್ಟಮ್ ಅದು ಇದು ಎಲ್ಲವೂ ಕೂಡ ಆಗೋಗುತ್ತೆ. ಬಹುತೇಕ ಕುಟುಂಬವನ್ನು ಕಳೆದುಕೊಂಡಿರುವಂಥ ಅವರಿಗೆ ಬಹುತೇಕ ಕಣ್ಣೀರನ್ನು ಬರುತ್ತೆ. ಅಂಥದ್ದೆಲ್ಲವೂ ಕೂಡ ಆಗುವಂಥ ಸರ್ವೇ ಸಾಮಾನ್ಯ. ಅವರ ನೋವು ಅವರಿಗೆ ಇರುತ್ತೆ ಬಿಡಿ, ಅದು ಬೇರೆ ವಿಚಾರ. ಇನ್ನು ಮಹಾದೇವಿ ಅವರ ಗಂಡ ಕೂಡ ಮನೆ ಹೊರಗಡೆ ಮಲ್ಕೊಂಡು ಬಿಡ್ತಾರೆ. ಬಹುತೇಕ ಅವರು ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅವರೇನಾದರೂ ಮನೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ರೆ ಅವರು ಕೂಡ ಸಾವನ್ನಪ್ಪಿ ಬಿಡ್ತಿದ್ರು. ಮಹಾದೇವಿ ಅವರು ಮಾತ್ರ ಒಬ್ಬರೇ ಮಲ್ಕೊಂಡಿರ್ತಾರೆ. ಇತ್ತ ಕುಟುಂಬವು ಕೂಡ ತುಂಬ ತೀರಾ ಬಡತನದ ಕುಟುಂಬ, ಮನೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಕುಟುಂಬ. ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರಂತ ನಡೆದು ಹೋಗಿಬಿಡುತ್ತೆ. ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶಾಸಕರು ಅವರು ಇವರು ಎಲ್ಲರೂ ಕೂಡ ಬಂದು ಒಂದಿಷ್ಟು ಏನೇನೋ ತಮ್ಮದೇ ಸ್ಟೈಲ್ನಲ್ಲಿ ಒಂದಿಷ್ಟು ಏನೋ ಪರಿಹಾರ ಅಂತದೇನೋ ಕೊಟ್ಟು ಹೋಗ್ಬಿಡ್ತಾರೆ. ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ ಈ ಪರಿಹಾರ ಅಂತದೆಲ್ಲವನ್ನು ಕೂಡ ಆರಂಭದಲ್ಲಿ ಇಂಥವ್ರನ್ನೆಲ್ಲ ಗುರುತಿಸಿ ಯಾವ್ಯಾವ ಕುಟುಂಬಗಳು ತುಂಬ ಕಡು ಬಡತನದಲ್ಲಿದ್ದಾರೆ, ಅಸಹಾಯಕರಾಗಿದ್ದಾರೆ, ಅವರಿಗೆ ಸಹಾಯ ಮಾಡಿ. ಏನೂ ಆಗೋದಿಲ್ಲ. 1 ಲಕ್ಷ ರೂಪಾಯಿನೋ ಅಥವಾ ಒಂದು 10-20 ಸಾವಿರ ಕೊಟ್ಬಿಟ್ರೆ ಆ ಮನೆಯನ್ನು ಸರಿ ಮಾಡಿಸ್ಕೊಂಡ್ಬಿಡ್ತಾರೆ. ಅವ್ರೇನು 5 ಸ್ಟಾರು ಮನೆ ಥರ ಕಟ್ಕೋಬೇಕು ಅಂತೇನು ಅವ್ರಿಗೆ ಆಸೆ ಇರೋದಿಲ್ಲ. ಒಂದಿಷ್ಟು ಬದುಕೋದಕ್ಕೆ ಆದ್ರೆ ಸಾಕು ಅಂತೇಳಿ ಆಸೆ ಇರುತ್ತೆ. ಅಂಥವು ನಿಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ಇರ್ತವೆ. ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಿರ್ಬೋದು, ಅವ್ರುಗಳೆಲ್ಲ ಏನು ಕತೆ ಕಾಯ್ತಾ ಇರ್ತಾರೋ ಗೊತ್ತಿಲ್ಲ. ಯಾಕೆಂತಂದರೆ ಬರೀ ತಿನ್ನೋರ ಸಂಖ್ಯೆನೇ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಬಹುತೇಕ 98% ಒಂದು ಭ್ರಷ್ಟ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಈ ಒಂದು ಇಲಾಖೆಗಳಲ್ಲಿ. ಹೀಗಾಗಿ ನಮ್ಮ ಗ್ರಾಮಗಳು ಉದ್ಧಾರ ಆಗ್ತಾ ಇಲ್ಲ. ಅಧಿಕಾರಿಗಳು ಮನೆಗಳು ಮಾತ್ರ ಉದ್ಧಾರ ಆಗ್ತಾ ಇದ್ದಾವೆ, ಅಧಿಕಾರಿಗಳು ಮಾತ್ರ ಉದ್ಧಾರ ಆಗ್ತಾ ಇದ್ರು. ಎಂತಹ ಅವಿವೇಕಿ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದರೆ ನಿಜಕ್ಕೆ ಇದೊಂದು ದೊಡ್ಡ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಇಂತಹ ದುರಂತದಲ್ಲಿ ಬಹುತೇಕ ಜನ ಸಾವನ್ನಪ್ತಾ ಇದ್ದಾರೆ. ಒಂದು ಆಡಳಿತ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಅಧಿಕಾರಿಯ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲದರ ವಿಫಲವೇ ನೇರವಾದಂಥ ಹೊಣೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಜೀವವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಸೊ ನಾನು ಆರಂಭದಲ್ಲೂ ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಸರ್ಕಾರವೇ ಹೇಳಬೇಕು ಅಂತೇನಿಲ್ಲ. ಬಹುತೇಕ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರುತ್ತೆ. ನಮಗೆ ಈ ಒಂದು ಸಾಮರ್ಥ್ಯ ಇಲ್ಲ ಅಂತೇಳಿ ಅದೇ ಮನೆಯಲ್ಲಿ ಇದ್ದು ಬಿಟ್ಟರೆ ಬಹುತೇಕ ಈ ನೋವನ್ನು ಅನುಭವಿಸಬೇಕಾಗುತ್ತೆ. ನಿಮ್ಮನ್ನು ಕಳೆದುಕೊಂಡಿರುವಂಥ ಕುಟುಂಬ ಬೀದಿಗೆ ಬಂದು ಬಿಡುತ್ತೆ. ಈಗ ಇದೇ ರೀತಿಯಾದಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿರುವಂಥ ನಿಮ್ಮ ಮನೆಗಳು ಹಾಳಾದಂಥ ಸಂದರ್ಭದಲ್ಲಿ ಅಥವಾ ಒಂದು ದುರಸ್ತಿಗೆ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಆ ಮನೆಗಳನ್ನು ಚೇಂಜ್ ಮಾಡಿ. ಯಾರನ್ನೋ ಮನವಿ ಮಾಡ್ಕೊಳ್ಳಿ. ನಿಮಗೆ ಬಾಡಿಗೆ ಕೊಟ್ಟು ಮನೆಗಳನ್ನು ಇರೋದಕ್ಕೆ ಆಗದೇ ಇದ್ರೂ ಕೂಡ ಬೇರೆ ಯಾವುದೋ ಒಂದು ಕಾಂಪೌಂಡಲ್ಲೋ ಅಥವಾ ಇನ್ನೆಲ್ಲೋ ಬದುಕನ್ನು ಕಟ್ಕೋಬಹುದು, ಬದುಕನ್ನು ನೋಡ್ಕೊಳ್ಬಹುದು. ಯಾರಿಗೋ ರಿಕ್ವೆಸ್ಟ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆಗಬಹುದು. ಸೊ ಇಲ್ಲ ಅಂತಂದರೆ ಒಂದು ಪಂಚಾಯಿತಿ ಅಂತ ಇರುತ್ತೆ ಅಥವಾ ಆಫೀಸರ್ಸ್ ಅಂತ ಇರ್ತಾರೆ, ಅವ್ರ ಗಮನಕ್ಕೆ ತನ್ನಿ. ಆಗಿಲ್ಲ ಅಂತಂದರೆ ಬಹುತೇಕ ಮಾಧ್ಯಮಗಳಿದ್ದಾವೆ, ಮಾಧ್ಯಮಗಳ ಮುಂದೆ ಬನ್ನಿ, ಆಮೇಲೆ ಎಲ್ಲ ಅಧಿಕಾರಿಗಳು ಬರ್ತಾರೆ, ಅದು ಬೇರೆ ವಿಚಾರ. ಹಾಗಾಗಿ ಸೊ ಒಂದಿಷ್ಟು ನೀವು ಕೂಡ ಗಮನ ಹರಿಸಬೇಕಾಗತ್ತೆ. ಗಮನ ಹರಿಸಿಲ್ಲ ಅಂತಂದರೆ ಈ ರೀತಿಯ ದುರಂತ ಆಗುತ್ತೆ. ದುರಂತದಲ್ಲಿ ನೀವು ಸಾವನ್ನಪ್ಪಿ ಬಿಡ್ತೀರಿ ಅಂತಲೇ ಸೂಕ್ಷ್ಮವಾಗಿ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಇದೊಂದು ಮನವಿ ಅಂತಾದರೂ ಅಂದ್ಕೊಳ್ಳಿ ಅಥವಾ ನಿಮಗೆ ಎಚ್ಚರಿಕೆ ಅಂತಾದರೂ ಅಂದ್ಕೊಳ್ಳಿ, ಏನೋ ಒಂದು ಅಂದ್ಕೊಳ್ಳಿ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ನೀವು ಸತ್ತ ಬಳಿಕ ಅಧಿಕಾರಿಗಳು ಬರ್ಬೋದು, ಒಂದಿಷ್ಟು ದುಡ್ಡು ಅಂತದ್ದು ಏನಾದರೂ ಕೊಡ್ಬೋದು, ಆದರೆ ನಿಮ್ಮ ಜೀವವನ್ನು ಕೊಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನೀವು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ನಿರ್ಲಕ್ಷ್ಯತನವೂ ಕೂಡ ಇಲ್ಲಿ ಕಾರಣವಾಗಿ ಕಾಣಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.